ಇಲ್ಲಿ ಬರ್ದಿರೋದನ್ನ ನೋಡಿಬಿಟ್ಟು ಹೆಡ್ಫೋನ್ಸ್ ಅಥವಾ ಇಯರ್ಫೋನ್ಸ್ ಹಾಕ್ಕೊಂಡು ಆಮೇಲೆ ಕಿವಿ ಪ್ರಾಬ್ಲಮ್ ಆಯಿತು ಅಂತ ಏನಾದರೂ ಕಮೆಂಟ್ಗಳು ಹಾಕಿದ್ರೆ ಅಥವಾ ಕಂಪ್ಲೇಂಟ್ಗಳು ಮಾಡಿದ್ರೆ ನಾನು ಜವಾಬ್ದಾರಿ ಅಲ್ಲ. ಡಿಸ್ಕ್ಲೈಮರ್. ಈಗ ನೀವೇನು ಕೇಳ್ತಿದ್ದೀರಾ ಕಂಪ್ಲೀಟ್ ರಾ ಆಡಿಯೋ. ನಾನು ಏನು ಮಾತಾಡ್ತಾ ಇದ್ದೀನಿ ಕಂಪ್ಲೀಟ್ಲಿ ರಾ ಆಡಿಯೋ. ಸೊ ಮೈಕ್ ಗೇನ್ ಕೂಡ ಫುಲ್ ಇದೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಮೈಕ್ರೋಫೋನ್ ಪಕ್ಕ. ನಾನು ಹತ್ರ ಬಂದು ಮಾತಾಡಿದ್ರೆ ರೆಡ್ ಲೈನ್ ಟಚ್ ಆಗ್ತಾ ಇದೆ. ಸೊ ನಿಮ್ಮ ಕಿವಿ ನ್ಯಾಚುರಲಾಗಿ ಕೇಳೋವಾಗ ಸೌಂಡ್ ಜಾಸ್ತಿ ಕೇಳಿಸ್ತಿರುತ್ತೆ. ಇಯರ್ಫೋನ್ ಏನಾದರೂ ಹಾಕೊಂಡ್ಬಿಟ್ರೆ ಕಿವಿ ಡಬ್ ಬಂದಿರುತ್ತೆ ನಿಮ್ಮ ಇಷ್ಟೊತ್ತಿಗೆ. ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ OBS ಅಲ್ಲಿ ನಾನು ಮ್ಯೂಟ್ ಮಾಡಿದ್ದೀನಿ ಮೈಕ್ನ. ಜಸ್ಟ್ ಡೆಸ್ಕ್ಟಾಪ್ ಆಡಿಯೋ ಮಾತ್ರ ಮೂವ್ ಆಗ್ತಾ ಇದೆ. ಅಗೇನ್ ಮೈಕ್ರೋಫೋನ್ ಕೂಡ ಮೂವ್ ಆಗ್ತಿದೆ. ಬಟ್ ಅಗೇನ್ ಮೈಕ್ರೋಫೋನಲ್ಲಿ ನಾನು ರೆಕಾರ್ಡ್ ಮಾಡ್ತಿಲ್ಲ. ಮೈಕ್ರೋಫೋನಲ್ಲಿ ನಾನು ರೆಕಾರ್ಡ್ ಮಾಡಿದ್ರೆ ನಿಮಗೆ ಡಬಲ್ ವಾಯ್ಸ್ ಕೇಳಿಸುತ್ತೆ. ಈ ಕಡೆ OBS ಅಲ್ಲೂ ನನ್ನ ವಾಯ್ಸ್ ಕೇಳಿಸ್ತಾ ಇರುತ್ತೆ, ಇದರಲ್ಲೂ ವಾಯ್ಸ್ ಕೇಳಿಸ್ತಿರುತ್ತೆ. ಸೊ OBS ಅಲ್ಲಿ ಮ್ಯೂಟ್ ಮಾಡಿದ್ದೀನಿ. ಹಾಗೆ ನೀವು ಆ ಬಾರ್ಸ್ ಕೂಡ ಅಬ್ಸರ್ವ್ ಮಾಡಿ ಮೇಲ್ ಹೋಗ್ತಾ ಇದೆ. ಈಗ ಒಂದೊಂದೇ ನಾನು ಟೆಸ್ಟ್ ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಐ ಹೋಪ್ ನಿಮಗೆ ಆ ಸೌಂಡ್ ಕೇಳಿಸ್ತಾ ಇದೆ. ನಾನು ಆ ವಿಡಿಯೋದಲ್ಲಿ ಹೇಳಿದ್ದೆ, ಈ ಮೆಶ್ ಏನಿದೆ ನೀವು ನೋಡ್ತಾ ಇರೋದು ಬಟ್ಟೆ ಅಲ್ಲ ಅಥವಾ ಯಾವುದೇ ಒಂದು ಫ್ಯಾಬ್ರಿಕ್ ಮೆಟೀರಿಯಲ್ ಅಲ್ಲ ನಿಮ್ಮ ಫಿಲ್ಟರ್ ಮಾಡೋಕ್ಕೆ ವಾಯ್ಸ್ನ ಅಲ್ಲ, ಮೆಟಲ್. ಇದು ಪ್ಯೂರ್ ಮೆಟಲ್, ಸಖತ್ ಸಾಲಿಡ್ ಇದೆ. ಜೋರಾಗಿ ಹೊಡೆದ್ರೆ ಫಿಂಗರ್ ಪೇನ್ ಆಗುತ್ತೆ. ನೈಲ್ಸ್ ಏನಿದೆ ಪೇನ್ ಆಗುತ್ತೆ. ಎಲ್ಲರಿಗೂ ನಮಸ್ಕಾರ, ಹೊಸ ವಿಡಿಯೋಗೆ ವೆಲ್ಕಮ್. ಆ್ಯಂಡ್ ಮೊದಲೇ ಕ್ಲಿಯರ್ ಮಾಡಬೇಕು, ಮೋಟೋರೈಡ್ ಕನ್ನಡ ಚಾನಲ್ ಏನಿದೆ ಅದರಲ್ಲಿ ನಾನು ಆಲ್ರೆಡಿ ಈ ಮೈಕ್ದು ಅನ್ಬಾಕ್ಸಿಂಗ್ ಮಾಡಿದ್ದೀನಿ. ಸೊ ಆ ವಿಡಿಯೋನ ನೋಡ್ಕೊಂಡು ಬನ್ನಿ. ಆ್ಯಂಡ್ ಇನ್ನೊಂದೇನು ಅಂದರೆ ಅಲ್ಲಿ ನಾನು ಕ್ಲಿಯರಾಗಿ ಹೇಳಿದ್ದೆ, ಮೋಟೋರೈಡ್ ಕನ್ನಡ ಚಾನಲಲ್ಲಿ ನಾನು ಜಸ್ಟ್ ಅನ್ಬಾಕ್ಸಿಂಗ್ ಮಾಡ್ತೀನಿ. ಬಟ್ ಮೋಟೋರೈಡ್ ಗೇಮಿಂಗ್ ಏನಿದೆ ಅಂದರೆ ಇವಾಗ ಏನು ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ, ಈ ಚಾನಲಲ್ಲಿ ನಾನು ಇದ್ರದ್ದು ಇನ್ನೊಂದು ಸರಿ ಅನ್ಬಾಕ್ಸಿಂಗ್ ಮಾಡಿ ಇದ್ರದ್ದು ಸ್ಪೆಸಿಫಿಕೇಷನ್ಸ್, ಬೇರೆ ಬ್ರ್ಯಾಂಡ್ಸ್ ಜೊತೆ ಡಿಫ್ರೆನ್ಸಸ್, ಡಿಫ್ರೆನ್ಸ್ ಆದಮೇಲೆ ಯಾಕೆ ಇದನ್ನು ಬೈ ಮಾಡಿದೆ, ಯಾಕೆ ಬೈ ಮಾಡಬೇಕು ಅಂದರೆ ಈ ಬ್ರ್ಯಾಂಡ್ದು ಆಡಿಯೋ ಅರೇ. ಆ್ಯಂಡ್ ನೆಕ್ಸ್ಟ್ ಇದ್ರದ್ದು ಸೆಟಪ್, ಇದ್ರದ್ದು ಟೆಸ್ಟಿಂಗ್ ಎಲ್ಲ ಈ ಚಾನಲಲ್ಲಿ ನಾನು ಮಾಡಿ ಲೈವಲ್ಲಿ ನಿಮಗೆ ತೋರಿಸ್ತೀನಿ ಅಂತ ಹೇಳಿದ್ದೆ. ಸೊ ಎಸ್, ಹಿಯರ್ ವಿ ಆರ್. ಸೊ ಇಷ್ಟೊತ್ತು ನೀವು ನನ್ನ ವಾಯ್ಸ್ ಏನು ಕೇಳ್ತಾ ಇದ್ದೀರಾ ಅದು ಮೊಬೈಲಲ್ಲಿ ರೆಕಾರ್ಡ್ ಆಗ್ತಿರೋದು. ನನ್ನ ಕಾಲರ್ ಮೈಕ್ ಮೊಬೈಲಿಗೆ ಕನೆಕ್ಟ್ ಆಗಿದೆ. ಆ್ಯಂಡ್ ನಾನು ಆ ವಿಡಿಯೋದಲ್ಲಿ ಹೇಳಿದ್ದೆ, ಮೋಟೋರೈಡ್ ಕನ್ನಡದಲ್ಲಿ ಬಂದಿರೋ ವಿಡಿಯೋದಲ್ಲಿ ಹೇಳಿದ್ದೆ, ಇದನ್ನು ಸೆಟಪ್ ಮಾಡೋವಾಗ ಮತ್ತು ಇದ್ರದ್ದು ಟೆಸ್ಟಿಂಗ್ ಆಗೋವಾಗ ಒಡಾಸಿಟಿ ಅನ್ನೋ ಒಂದು ವೆಬ್ಸೈಟಲ್ಲಿ, ಮತ್ತು ವೆಬ್ಸೈಟ್ ಅಲ್ಲ ಆ್ಯಕ್ಚುಲಿ ವೆಬ್ಸೈಟು ಇದೆ, ಸಾಫ್ಟ್ವೇರು ಇದೆ, ನಾನು ಸಾಫ್ಟ್ವೇರಲ್ಲೇ ತೋರಿಸ್ತೀನಿ. ಆ್ಯಂಡ್ ಆಬ್ವಿಯಸ್ಲಿ ಕ್ಲೀನಾಗಿ ಆ ಮೈಕ್ದು ಟೆಸ್ಟಿಂಗ್ ಮಾಡೋಣ. ಮ್ಯೂಟ್ ಆಪ್ಷನ್ ಆಗಿರ್ಬೋದು, ನಾಯ್ಸ್ ಕ್ಯಾನ್ಸಲೇಷನ್ ಆಗಿರ್ಬೋದು, LED ಇಂಡಿಕೇಟರ್ಸ್ ಯಾವ ಥರ ವರ್ಕ್ ಆಗುತ್ತೆ, RGB ಎಕ್ಸೆಟ್ರಾ ಸ್ಪೆಸಿಫಿಕೇಷನ್ಸ್ ಎಲ್ಲ ನಾನು ಇನ್ ಡೆಪ್ತ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಬೇರೆ ಯೂಟ್ಯೂಬರ್ಸ್ ಮಾಡ್ತಾರೆ ಹೌದು, ಬಟ್ ತುಂಬ ಶಾರ್ಟ್ ಆಗಿರ್ತಾರೆ, ಇಂಪಾರ್ಟೆಂಟ್ ಎಷ್ಟು ಬೇಕೋ ಅಷ್ಟು ಹೇಳ್ಕೊಂಡು ಹೋಗ್ತಾರೆ. ಬಟ್ ನಾನು ಆ ಥರ ಮಾಡಲ್ಲ. ಅದು ನಿಮಗೂ ಗೊತ್ತು, ನನಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಸೊ ಇನ್ ಡೆಪ್ತ್ ಹೋಗೋಣ. ವಿಡಿಯೋ ಒಂಚೂರು ಲಾಂಗ್ ಆಗ್ಬೋದು, ಅದಕ್ಕೆ ಮೊದಲೇ ಹೇಳ್ತಾ ಇದ್ದೀನಿ, ಆರಾಮಾಗಿ ಕುತ್ಕೊಂಡು ನೋಡಿ. ನಾನು ಟ್ರೈ ಮಾಡ್ತೀನಿ ತುಂಬ ಶಾರ್ಟ್ ಆಗಿಡೋಕ್ಕೆ, ಬೇಗ ಕಂಪ್ಲೀಟ್ ಮಾಡೋಕ್ಕೆ. ಸೊ ಈಗ ಬೇಗ ಡೆಸ್ಕ್ಟಾಪ್ಗೆ ಹೋಗೋಣ, OBSಗೆ ಹೋಗೋಣ. ಅಲ್ಲಿ ಟೆಸ್ಟಿಂಗ್ ಇರ್ಬೋದು, ಇನ್ನೊಂದು ಸರಿ ಸ್ಮಾಲ್ ಅನ್ಬಾಕ್ಸಿಂಗ್ ಆಗಿರ್ಬೋದು, ಎಲ್ಲ ಮಾಡೋಣ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ಈಗ ನಾವು OBS ಅಲ್ಲಿದ್ದೀವಿ. ನೀವು ನೋಡ್ಬೋದು, ನಾನು ತೋರಿಸ್ತೀನಿ. ಅಗೇನ್ ವಿಡಿಯೋ ತುಂಬ ಶಾರ್ಟಾಗಿ ಇಟ್ಕೊಳ್ಳೋಣ. OBS ಅಲ್ಲಿ ನಾವಿದ್ದೀವಿ. ಆ್ಯಂಡ್ ಇನ್ನೊಂದೇನು ಅಂದರೆ, ನನ್ನ ಕಾಲರ್ ಮೈಕಲ್ಲಿ ನನ್ನ ವಾಯ್ಸ್ ನೀವು ಕೇಳ್ತಾ ಇದ್ದೀರಾ. ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ಮೈಕ್ ಬಾರ್ ಮೂವ್ ಆಗ್ತಿದೆಯಲ್ಲ, ನನ್ನ ಒಂದು ಕಾಲರ್ ಮೈಕಲ್ಲಿ ನನ್ನ PC ಕನೆಕ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಡೈರೆಕ್ಟಾಗಿ ನಾವು ಅದನ್ನು ಪೇರ್ ಮಾಡೋಕ್ಕಾಗಲ್ಲ, ಅದಕ್ಕೆ ಅಂತ ಒಂದು ಕನ್ವರ್ಟರ್ ಬರುತ್ತೆ. ಸ್ಕ್ರೀನಲ್ಲಿ ಇಲ್ಲೇ ಎಲ್ಲೋ ತೋರಿಸ್ತಾ ಇರ್ತೀನಿ, ಬರ್ತಾ ಇರುತ್ತೆಲ್ಲೋ ಆ ಕಡೆ ಈ ಕಡೆ. ಸೊ ಎಸ್, ಆ ಕನ್ವರ್ಟರ್ ನನಗೆ ನಾನು ಆ ವಿಡಿಯೋದಲ್ಲಿ ಹೇಳಿದ್ದೆ, ಮೋನೋದವರೇ ಆ ಕನ್ವರ್ಟರ್ ಕೊಟ್ಟಿದ್ರು. ಸೊ ಈ ಕಾಲರ್ ಮೈಕ್ ಏನಿದೆ ಇದು ವ್ಲಾಗ್ ಮಾಡೋಕ್ಕೆ ಯೂಸ್ ಮಾಡೋದು. ಸೊ ನಾವು ಮೊಬೈಲಲ್ಲೇ ವ್ಲಾಗ್ ಮಾಡಲ್ಲ, DSLR ಯೂಸ್ ಮಾಡ್ತೀವಿ, ಆ್ಯಕ್ಷನ್ ಕ್ಯಾಮರಾಸ್ ಯೂಸ್ ಮಾಡ್ತೀವಿ. ಅದಕ್ಕೆಲ್ಲ 3.5mm ಜಾಕ್ ವರ್ಕ್ ಆಗಲ್ಲ. ವಿ ನೀಡ್ ಅ ಡಿಫ್ರೆಂಟ್ ಕನ್ವರ್ಟರ್. ಬಟ್ ಮೋನೋದವರು ಅದನ್ನು ಪ್ರೊವೈಡ್ ಮಾಡ್ತಾರೆ. ಇಟ್ಸ್ ಅ ವೆರಿ ಗುಡ್ ಆಪ್ಷನ್. ಅನ್ಬಾಕ್ಸಿಂಗ್ ಬರೋದಾದರೆ, ಅಗೇನ್ ಆ ವಿಡಿಯೋದಲ್ಲಿ ನಾವು ಬಾಕ್ಸ್ನ ಓಪನ್ ಮಾಡಿದ್ವಿ. ಐ ಡೋಂಟ್ ನೋ ವಾಯ್ಸ್ ಯಾವ ಥರ ರೆಕಾರ್ಡ್ ಆಗ್ತಿದೆ ನಂದು ಅಂತ, ಬಿಕಾಸ್ ನಾನು ಫಸ್ಟ್ ಟೈಮ್ ಆ ಕನ್ವರ್ಟರ್ನ
PC ಗೆ ಯೂಸ್ ಮಾಡ್ತಾ ಇರೋದು. ಸೊ ಐ ಡೋಂಟ್ ನೋ ಯಾವ ಥರ ನನ್ನ ವಾಯ್ಸ್ ರೆಕಾರ್ಡ್ ಆಗ್ತಿದೆ OBS ಅಲ್ಲಿ ಅಂತ. ಸೊ ಎಸ್, ಒಂದೊಂದೇ ಬೇಗ ತೋರಿಸ್ತೀನಿ. ಸದ್ಯಕ್ಕೆ ಬೇಕಾಗಿಲ್ಲ. ಮ್ಯಾನ್ಯಲ್ ಆಗಿರ್ಬೋದು, ವಾರಂಟಿ ಇದೆಲ್ಲ ನಾನು ಓಪನ್ ಮಾಡಿದ ದಿನಾನೇ ಕ್ಲೈಮ್ ಮಾಡ್ಕೊಂಬಿಟ್ಟೆ. ಸೊ ನನಗೇನು ಪ್ರಾಬ್ಲಮ್ ಇಲ್ಲ. ಇದ್ರಲ್ಲಿ ಫಸ್ಟ್ ಇರಬೇಕು ಯಾವತ್ತು, ಬಿಕಾಸ್ ನಂಬಕ್ಕಾಗಲ್ಲ ಯಾವಾಗ ಏನಾಗುತ್ತೋ. ಇವಾಗ ಟೆಸ್ಟಿಂಗ್ ಮಾಡೋವಾಗಲೇ ಏನಾಗುತ್ತೋ ಟಚ್. ಸೊ ಎಸ್, ನೆಕ್ಸ್ಟ್ ಬೂಮಾಮ್. ಕವರ್ ಓಪನ್ ಮಾಡೋದು ಬೇಡ, ಎಲ್ಲ ಒಂದು ಕಡೆ ಇಟ್ಬಿಟ್ಟು ನಾನು ಸೆಟಪ್ ಮಾಡುವಾಗ ತೋರಿಸ್ತೀನಿ. ಇದ್ರದ್ದು ಕಂಪ್ಲೀಟ್ ಅನ್ಬಾಕ್ಸಿಂಗ್ ಮೋಟೋರೇಟ್ ಕನ್ನಡ ಚಾನಲಲ್ಲಿದೆ. ಒಂದೊಂದೇ ಕ್ಲೀನಾಗಿ ಅರೇಂಜ್ ಮಾಡಿ ನಾನು ನಿಮಗೆ ತೋರಿಸಿದ್ದೆ. ಸೊ ಆ ವಿಡಿಯೋನು ನೋಡ್ಕೊಂಬನ್ನಿ. ಐ ಕಾರ್ಡಲ್ಲಿ ಹಾಕಿರ್ತೀನಿ, ಚಾನಲ್ ಆಗಿರ್ಬೋದು ಅಥವಾ ಆ ವಿಡಿಯೋ ಆಗಿರ್ಬೋದು, ಎರಡೂ ಹಾಕಿರ್ತೀನಿ, ನೋಡ್ಕೊಂಬನ್ನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇರೋದೇ 2 ಚಾನಲ್ ನಂದು, ಪ್ಲೀಸ್ ಸಪೋರ್ಟ್ ಮಾಡಿ. ಆ್ಯಂಡ್ ದಿಸ್ ಇಸ್ ವೆಲ್ಕ್ರೋ. 4 ವೆಲ್ಕ್ರೋ ಇದೆ. ಬೂಮಾಮ್ ಯೂಸ್ ಮಾಡುವಾಗ ವಯರ್ ಕರೆಕ್ಟಾಗಿ ಟ್ರಾವೆಲ್ ಆಗಬೇಕಲ್ಲ, ಸೊ ಅದನ್ನೆಲ್ಲ ಟೈ ಮಾಡೋಕ್ಕೆ ವೆಲ್ಕ್ರೋ ಕೊಡ್ತಾರೆ. ಸ್ಟ್ರ್ಯಾಪ್ಸ್, ಇದು ಮೌಂಟ್ ಮಾಡೋಕ್ಕೆ ಬೂಮಾಮ್ನ ಕ್ಲ್ಯಾಂಪ್, ಟೇಬಲ್ ಕ್ಲ್ಯಾಂಪ್. ಸೊ ಅದನ್ನು ನಾವು ನೋಡೋಣ. ಅದನ್ನು ಕವರ್ ಕೂಡ ಓಪನ್ ಮಾಡಿಲ್ಲ ನಾನು. ಆ್ಯಂಡ್ ದಿಸ್ ಈಸ್ ಟ್ರೈಪಾಡ್. ನಾನು ಇವಾಗ ಟೆಸ್ಟ್ ಮಾಡೋದು ಇದರಲ್ಲೇ, ಬಿಕಾಸ್ ನಂದು ಏನಿದೆ ಇಲ್ಲಿಷ್ಟು ಟೇಬಲ್ ಥರ ನನ್ನ ಕೀಬೋರ್ಡ್ ಮತ್ತು ಮೌಸ್ ಕೊಡೋಕೆ ಮಾಡ್ಕೊಂಡಿದ್ದೀನೋ ಬ್ಲೂ ಕಲರ್, ಅದರಲ್ಲಿ ನಾನು ಇದನ್ನು ಹಿಂಗೆ ಇಟ್ಬಿಟ್ಟು ನನ್ನ ಮೈಕ್ನ ಇಲ್ಲಿ ಇಟ್ಕೊಂಡು ನಾನು ಟೆಸ್ಟ್ ಮಾಡ್ತೀನಿ. ಸೊ ಈಸಿ ಆಗುತ್ತೆ ನನಗೆ. ಸೊ ಎಸ್, ಟ್ರೈಪಾಡ್ ಕವರಲ್ಲಿ ಹಾಕ್ಬಿಟ್ಟು ನನಗೆ ಎತ್ತಿಕೋಣ. ಟೆಸ್ಟಿಂಗ್ ಮಾಡೋವಾಗ ವಿ ವಿಲ್ ಯೂಸ್ ಇಟ್. ಸೊ ಇದಾಯಿತು. ಬೇಗ ಫಾಸ್ಟಾಗಿ ಮಾಡೋಣ, ಬಿಕಾಸ್ ಟೆಸ್ಟಿಂಗ್ ಬೇರೆ ಮಾಡಬೇಕು. ವಿಡಿಯೋ ಲಾಂಗ್ ಆದರೆ ಅಗೇನ್ ಯಾರು ನೋಡಲ್ಲ. ನೋಡಿ ಫುಲ್ ವಿಡಿಯೋ ನಾನು ಮಾಡೋ ವಿಡಿಯೋ ನೀವು ಫುಲ್ ನೋಡಿದ್ರೆ ಫುಲ್ ಜ್ಞಾನಿಗಳ ಹೋಗ್ತೀರಾ ನೀವು. ಸೊ ಎಸ್, OTG ಇದೆ, ವೈರ್ ಇದೆ. ಆ್ಯಂಡ್ ಯಾಕೆ C2A ನಾನು ಪ್ರಿಫರ್ ಮಾಡಿದೆ, ಆ್ಯಕ್ಚುಲಿ ಈ ಕಂಡೆನ್ಸರ್ ಮೈಕ್ ಬಂದು ಪ್ಲಗ್ ಆ್ಯಂಡ್ ಪ್ಲೇ, ಜಸ್ಟ್ ಪ್ಲಗ್ ಮಾಡಿ ಆನ್ ಆಗೋಗುತ್ತೆ. ಸೊ ನೀವು XLR ಮೈಕ್ಸ್ ಅಂತ ಬರ್ತೀವಿ, ಇದೇ ಥರ XLR ಕಂಡೆನ್ಸರ್ ಮೈಕ್ಸ್ ಬರುತ್ತೆ. ಅದು ಒಂಥರ ತುಂಬ ಕಷ್ಟ ಸೆಟಪ್ ಮಾಡೋದು. ಬಟ್ ಇದಂಗಲ್ಲ, ವೆರಿ ಈಸಿ, ಪ್ಲಗ್ ಆ್ಯಂಡ್ ಪ್ಲೇ ಟೈಪ್ಸ್. ಇವಾಗೆಲ್ಲ ಬರ್ತಾ ಇರೋದೇ ಇದು, ತುಂಬ ಸಿಂಪಲ್ ಮಾಡ್ತಾ ಇದ್ದಾರೆ. ಸೊ ಈ OTG ಕೇಬಲ್ ಇದೆ, ಇದನ್ನು ನೀವು ಮೊಬೈಲಲ್ಲೂ ಯೂಸ್ ಮಾಡ್ಕೋಬೋದು. ಕರೆಕ್ಟಾಗಿ ಹಾಕಿಲ್ಲ ಫೋಕಸ್. ಎಸ್, ನಾನು OBS ಚೆಕ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ. ಸೊ ಎಸ್, ಕರೆಕ್ಟಾಗಿ ಇದನ್ನು ಮೊಬೈಲ್ಗೂ ಯೂಸ್ ಮಾಡ್ಕೋಬೋದು. A to C ಕನ್ವರ್ಟರ್ ಇದೆ. ಹಿಂದೆಗಡೆ ಅದು ಪೆನ್ ಡ್ರೈವ್ ಹಾಕೊಂಡು ಯು ಕ್ಯಾನ್ ಯೂಸ್ ಇಟ್. ಪೆನ್ ಡ್ರೈವ್ ಇರೋ ಫೈಲ್ಸ್ ಎಲ್ಲ ಮೊಬೈಲಿಗೆ ಕಾಪಿ ಮಾಡ್ಕೊಳ್ಳೋಕ್ಕೆ ಅದಕ್ಕೂ ಯೂಸ್ ಮಾಡ್ಕೋಬೋದು. ಅಥವಾ ಈ ಕಂಡೆನ್ಸರ್ ಮೈಕ್ನ ನೀವು ಮೊಬೈಲಿಗೆ ಯೂಸ್ ಮಾಡ್ಕೋಬೇಕು ಅಂದರೆ ಇದನ್ನು ಮಾಡ್ಕೋಬೋದು. ಇದೇನು ನಾನು ಟೆಸ್ಟಿಂಗ್ ಮಾಡೋದೇನು ಬೇಕಾಗಿಲ್ಲ, ಗೊತ್ತಿರುತ್ತೆ, ಇದೇನು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಸೊ ದಿಸ್ ಇಸ್ ವಯರ್ ಕನೆಕ್ಟ್ ಮಾಡೋಕ್ಕೆ. ಈ C ಟೈಪ್ ಪೋರ್ಟ್ ಏನಿದೆ ಅದು ನಿಮ್ಮ ಕಂಡೆನ್ಸರ್ ಮೈಕಿಗೆ ಹೋಗುತ್ತೆ. ಈ ನಿಮ್ಮ A ಸೈಡ್ ಏನಿದೆ ಇದು ನಿಮ್ಮ PC-ಗೆ ಹೋಗುತ್ತೆ. ಒಂದು CPU ಫ್ರಂಟ್ ಪ್ಯಾನಲ್ ಹಾಕೊಳ್ಳಿ ಅಥವಾ ಮದರ್ ಬೋರ್ಡ್ಗೆ ಹಾಕೊಳ್ಳಿ. ಐ ಪ್ರಿಫರ್ ಮದರ್ ಬೋರ್ಡ್ಗೆ ನೀವು ಹಾಕೊಳ್ಳಿ, ಬಿಕಾಸ್ ಸಿಂಪಲ್ ಪೆನ್ ಡ್ರೈವ್ ಆಗಿರ್ಬೋದು, ಕಾರ್ಡ್ ರೀಡರ್ ಆಗಿರ್ಬೋದು, ಅಥವಾ ನೀವು ಮೊಬೈಲಿಂದ PC-ಗೆ ಫೈಲ್ಸ್ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಕ್ಕೆ ಚಾರ್ಜಿಂಗ್ ವೈರ್ ಎಲ್ಲ ಯೂಸ್ ಮಾಡ್ತಿರಲ್ಲ. ಸೊ ಆ ಥರ ನೀವು ಟಾಸ್ಕ್ ಮಾಡ್ತೀರಾ ಅಂದರೆ ಫ್ರಂಟ್ ಪ್ಯಾನಲಲ್ಲಿ ಸಾಕೆಟ್ಸ್ ನೀವು ಯೂಸ್ ಮಾಡಿ. ಬಟ್ ಈ ಥರ ಹೆವಿ ಕಾಂಪೊನೆಂಟ್ಸ್ ಯೂಸ್ ಮಾಡುವಾಗ ಮದರ್ ಬೋರ್ಡಲ್ಲಿ ಏನಿದೆಯೋ, ಮದರ್ ಬೋರ್ಡಲ್ಲೂ ಕೆಲವೊಂದು USB ಪೋರ್ಟ್ಸ್ ಬರುತ್ತೆ, ಅಲ್ಲಿ ನೀವು ಇದನ್ನು ಯೂಸ್ ಮಾಡೋದು ತುಂಬ ಸೇಫ್ ಆ್ಯಂಡ್ ಏನಂತಾರೆ ಅದೇ ಸೇಫ್ಟಿ. ಏನು ಪ್ರಾಬ್ಲಮ್ ಆಗಲ್ಲ, ಕರಪ್ಟ್ ಆಗಲ್ಲ, ಏನು ಫೈಲ್ಸ್ ಆಗಿರ್ಬೋದು ಎಕ್ಸೆಟ್ರಾ. ಸೊ ಮದರ್ ಬೋರ್ಡ್ ಇಲ್ಲೇ ಇದೆ ಪೋರ್ಟ್ ನಂದು, ಮಾಡ್ಕೋತೀನಿ. ಸೊ ಎಸ್, OTG ಕೂಡ ಕ್ಲೀನಾಗಿ ಇದು ಹಿಂಗೆ ಹಾಕ್ಬಿಡೋಣ. ಸದ್ಯಕ್ಕಿದು ಅವಶ್ಯಕತೆ ಇಲ್ಲ. ಸೊ ಎಸ್, ಪಕ್ಕಕ್ಕಿರೋಣ. ಸೊ ನೆಕ್ಸ್ಟ್ ಏನಿದೆ, ಪಾಪ್ ಫಿಲ್ಟರ್. ಅದು ಸೀದಾ ನಿಮಗೆ ಫ್ರಂಟ್ ಸೈಡ್ ಇದು. ಸೊ ದಿಸ್ ಇಸ್ ಪಾಪ್ ಫಿಲ್ಟರ್. ನೀವು ಇದೇನು ನೋಡ್ತಾ ಇದ್ದೀರಾ, ನಾನು ಹಿಂಗೆ ಸೌಂಡ್ ಕೇಳಿಸ್ತೀನಿ ಇದ್ರದ್ದು. ಮೈಕಲ್ಲಿದೆ ನಂದು. ಐ ಹೋಪ್ ನಿಮಗೆ ಆ ಸೌಂಡ್ ಕೇಳಿಸ್ತಾ ಇದೆ. ನಾನು ಆ ವಿಡಿಯೋದಲ್ಲಿ ಹೇಳಿದ್ದೆ, ಈ ಮೆಶ್ ಏನಿದೆ ನೀವು ನೋಡ್ತಾ ಇರೋದು, ಬಟ್ಟೆ ಎಲ್ಲ ಅಥವಾ ಯಾವುದೇ ಒಂದು ಫ್ಯಾಬ್ರಿಕ್ ಮೆಟೀರಿಯಲ್ ಎಲ್ಲ ನಿಮ್ಮ ಫಿಲ್ಟರ್ ಮಾಡೋಕ್ಕೆ ವಾಯ್ಸ್ನ ಅಲ್ಲ, ಮೆಟಲ್. ಇದು ಪ್ಯೂರ್ ಮೆಟಲ್, ಸಖತ್ ಸಾಲಿಡ್ ಇದೆ. ಜೋರಾಗಿ ಹೊಡೆದ್ರೆ ಫಿಂಗರ್ ಪೇನ್ ಆಗುತ್ತೆ. ನೈಲ್ಸ್ ಏನಿದೆ ಪೇನ್ ಆಗುತ್ತೆ, ಮೆಟಲ್ ಅದು. ಸೊ ಎಸ್, ಪಾಪ್ ಫಿಲ್ಟರ್ ಇದನ್ನ ಇಲ್ಲೇ ಇಟ್ಕೊಳ್ಳೋಣ, ಬೇಕಾಗುತ್ತೆ. ಜಾಗ ತುಂಬ್ಕೊಂಡ್ಬಿಟ್ಟಿದೆ ಅಲ್ಲಿ. ಅದು ಬಿಟ್ಟರೆ ನಿಮ್ಮ ಲಾಸ್ಟ್ ಕಂಡೆನ್ಸರ್ ಮೈಕ್. ಸೊ ಎಷ್ಟಕ್ಕೆ ಸೇಫ್ಟಿ ಮಾಡಿ ಎತ್ತಿಕ್ಕಿದ್ದೀನಿ ನಾನು ಆ ವಿಡಿಯೋ ಮಾಡಿ ಅಂದರೆ, ನಿನ್ನೆ ಶೂಟ್ ಮಾಡಿದೆ ಮೋಟೋರೇಟ್ ಕನ್ನಡ ಆ ಚಾನಲ್ ಹಾಕಿರೋ ವಿಡಿಯೋನ.
ಮತ್ತೆ ಎಲ್ಲ ಕ್ಲೀನಾಗಿ ಕವರ್ ಹಾಕಿ ಪ್ಯಾಕ್ ಮಾಡಿ ಅವ್ರು ಹೆಂಗ್ ಕೊಟ್ಟಿದ್ರು ಅದಕ್ಕಿಂತ ಚೆನ್ನಾಗಿ ನಾನೇ ಪ್ಯಾಕ್ ಮಾಡಿ ಎತ್ತಿಕ್ಕಿದ್ದೆ. ಸೊ ದಿಸ್ ಆರ್ ಕಂಡೆನ್ಸರ್ ಮೈಕ್. ನಾನು ನಿಮ್ಗೆ ಹೇಳಿದ್ನಲ್ಲ ಟ್ರೈಪಾಡ್ ಅಲ್ಲಿ ನಾನು ತೋರಿಸ್ತೀನಿ ಅಂತ. ಈ ಟ್ರೈಪಾಡ್, ಈ ಶಾಕ್ ಮೌಂಟ್ ಇನ್ಬಿಲ್ಟ್ ಅವರೇ ಕೊಟ್ಟಿದ್ದಾರೆ, ನಾನು ಆ ವಿಡಿಯೋದಲ್ಲಿ ಹೇಳಿದ್ದೆ. ಸೊ ತುಂಬ ಫ್ಲೆಕ್ಸಿಬಲ್ ಆಗಿದೆ ಶಾಕ್ ಮೌಂಟು, ನಾವೇನು ಹಾಕೋ ಅವಶ್ಯಕತೆ ಇಲ್ಲ. ಈ ಸ್ಕ್ರೂ ಟೈಪ್ ಇರೋದಿದು ಟ್ರೈಪಾಡ್. ಸೊ ನಿಮ್ಮ ಮೊಬೈಲಾಗೆಲ್ಲ ಯೂಸ್ ಮಾಡೋಕ್ಕಾಗಲ್ಲ, ಮಲ್ಟಿಪರ್ಪಸ್ ಅನ್ಕೋಬೇಡಿ, ಇದಕ್ಕೆ ಮಾತ್ರ ಜಸ್ಟ್ ಅಷ್ಟೇ ಹಿಂಗೆ ತಿರ್ಗಿಸ್ಕೋಬೇಕು, ನಿಮ್ಗೆ ಎಲ್ಲಿ ಬೇಕೋ ಆ ಸೆಟಪ್ ಹಂಗೆ ಇಟ್ಕೋಬೇಕು. ಸೊ ಟ್ರೈಪಾಡ್ನ ಯೂಸ್ ಮಾಡಿ ನಾವು ಟೆಸ್ಟಿಂಗ್ ಮಾಡೋಣ ಇವತ್ತು. ಈಗ ನೀವು ನನ್ನ ಡೆಸ್ಕ್ಟಾಪ್ ನೋಡ್ತಾ ಇರ್ಬೋದು, ನಾನು ಹೇಳಿದ್ನಲ್ಲ ಈಗ ನಾನು ತೋರಿಸ್ತೀನಿ ಅಂತ. ಸೊ ಎಸ್, ಫಿಫೈನ್ ಅವ್ರದ್ದು ನಾನು ಏನು ಹೇಳಿದೆ, A60 ಮಾಡೆಲ್, ಅದು ಇಲ್ಲಿ ನೋಡ್ಬೋದು. ನನ್ನ ಮೌಸ್ ಎಲ್ಲಿ ಮೂವ್ ಮಾಡ್ತಿದ್ದೀನೋ ಆ ಬೂಮಮ್ ಸೆಟಪ್ನ ಪರ್ಚೇಸ್ ಮಾಡಬೇಕು ಅಂದರೆ A60 ಮಾಡೆಲ್ ಆಗುತ್ತೆ. ಅದರದ್ದು ನಿಮಗೆ ಟ್ರೈಪಾಡ್ ಮಾಡೆಲ್ ಬೇಕು ಅಂದರೆ ಮೇಲ್ಗಡೆ ಇದೆ. ಸೊ ಅದೇ ಥರ ನಾನು ಮೋನೋದವ್ರದ್ದು ಹೇಳಿದ್ನಲ್ಲ DGM 20S ಅಂತ, ಅದು ಈ ಕಡೆ ನೋಡಿ, ಇದರಲ್ಲೂ ಕನ್ವರ್ಟರ್ ಇದೆ. ಇನ್ನೊಂದು ನೀವು ಇಲ್ಲಿ ನೋಡ್ಬೋದು ಜಸ್ಟ್ ಟ್ರೈಪಾಡ್, ಅದ್ರದ್ದು ಟ್ರೈಪಾಡ್ದು ಶೇಪ್ ಒಂಥರ ಡಿಫ್ರೆಂಟ್ ಆಗಿದೆ, ಒಂಥರ ಸ್ಟ್ಯಾಂಡ್ ಥರ. ಇವತ್ತೆಲ್ಲ ಒಂದೇ ಟ್ರೈಪಾಡ್ ಎಲ್ಲ ಒಂದೇ. ಸೊ ಬೂಮಮ್ಗೆ ನೀವು ಜಾಸ್ತಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ನೀವು ಇಲ್ಲಿ ಪ್ರೈಸ್ ಅಬ್ಸರ್ವ್ ಮಾಡಿ, ಹೇಳಿದ್ನಲ್ಲ 2700 ಸಮಥಿಂಗ್ ವಿತೌಟ್ ಬೂಮಮ್. ಅದೇ ವಿತ್ ಬೂಮಮ್ ಕಿಟ್ ಬೇಕು ಅಂದರೆ 3600. ನಾನು ಒಂದು 100 ರೂಪೀಸ್ ಜಾಸ್ತಿ ಕೊಟ್ಟೆ, ಬಟ್ ನನಗೆ ಎರಡೂ ಬಂತು. ಸೊ ದಿಸ್ ವಾಸ್ ದ ಥಿಂಗ್. ಸೊ ಎಸ್, ನಿಮ್ಮ ಒಂದು ಏನು ಹೇಳ್ತಾರೆ, ನಿಮ್ಗೆ ಏನು ಕಂಫರ್ಟಬಲೋ ಅದು ನೀವು ಬೈ ಮಾಡ್ಬೋದು. ಇಟ್ಸ್ ನಾಟ್ ಲೈಕ್ ನೀವು ಬೈ ಮಾಡಲೇಬೇಕು ಅಥವಾ ಬೈ ಮಾಡಲೇಬಾರ್ದು ಅಂತಾರ. ನಿಮ್ಮ ಕಂಫರ್ಟಬಲ್, ನಿಮ್ಗೆ ಓಕೆ ಅಂದರೆ ನೀವು ಬೈ ಮಾಡಿ, ಅಥವಾ ಇಫ್ ಯು ಆರ್ ಕೇಪಬಲ್, ಇಫ್ ಯು ಹ್ಯಾವ್ ಮೋರ್ ಅಮೌಂಟ್ ಯು ಕ್ಯಾನ್ ಬೈ. ಬಟ್ ಆಡಿಯೋ ಅವರು ಆ ಸೇಮ್ ಅಮೌಂಟ್ಗೆ ನಮಗೆ ಎಕ್ಸ್ಟ್ರಾ ಫೀಚರ್ಸ್ ಕೊಡ್ತಿದ್ದಾರೆ, ಎಕ್ಸ್ಟ್ರಾ ಆಕ್ಸರೀಸ್ ಕೊಡ್ತಾ ಇದ್ದಾರೆ ಅಂದರೆ ಇಟ್ಸ್ ಗುಡ್. ನಾವು ಇನ್ವೆಸ್ಟ್ ಮಾಡೋದಕ್ಕೂ ಒಂದು ಏನಂತಾರೆ, ಒಂದು ರಿಲೀಫ್ ಇರುತ್ತೆ. ಓಕೆ, ಕರೆಕ್ಟ್, ಒಂದೊಳ್ಳೆ ಕಂಪನಿಗೆ ಮತ್ತು ಒಂದೊಳ್ಳೆ ಆಕ್ಸರಿಗೆ ನಾವು ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅಂತ. ಸೊ ಇದು ಡಿಫ್ರೆನ್ಸಿಯೇಷನ್ ಆಗಿತ್ತು. ಅಗೇನ್ ನಾನು ಮೆನ್ಷನ್ ಮಾಡಲೇಬೇಕು, ಫಿಫೈನ್ ಅಂತ ಬಂದಾಗ ಫಿಫೈನಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಫೀಚರ್ ಇಲ್ಲ. ಕೆಲವು ಯೂಟ್ಯೂಬರ್ಸ್ ಇದಾರೆ ಅಂತ ಹೇಳ್ಬೋದು, ಬಟ್ ನೋ, ಫಿಫೈನಲ್ಲಿ ಜಸ್ಟ್ ಅದು ಸೇಮ್ ಇದೇ ಥರ A to C ಟೈಪ್, ಪ್ಲಗ್ ಆ್ಯಂಡ್ ಪ್ಲೇ ಟೈಪ್. ನಿಮ್ಮ ವಾಯ್ಸ್, ಐ ಮೀನ್ ತುಂಬ ಕಡಿಮೆ ನಾಯ್ಸ್ ಕ್ಯಾನ್ಸಲೇಷನ್ ಇಲ್ಲವೇ ಇಲ್ಲ ಅಂತ ನಾನು ಹೇಳಲ್ಲ. ನಿಮ್ಮ ಜಸ್ಟ್ ಪೋಲಾರ್ ಪ್ಯಾಟರ್ನ್ ಫಾಲೋ ಮಾಡುತ್ತೆ ಅಷ್ಟೇ. ಅದು ಮೈಕ್ ಫ್ರಂಟ್ ಸೈಡಲ್ಲಿ ಏನು ರೆಕಾರ್ಡ್ ಮಾಡ್ತೀವೋ ಅಷ್ಟೇ ರೆಕಾರ್ಡ್ ಆಗುತ್ತೆ ಹೊರತು ಅಕ್ಕಪಕ್ಕ ವಾಯ್ಸ್ ಎಲ್ಲ ರೆಕಾರ್ಡ್ ಮಾಡಲ್ಲ. ಐ ಮೀನ್ ರೆಕಾರ್ಡ್ ಆಗುತ್ತೆ, ತುಂಬ ಕಡಿಮೆ ರೆಕಾರ್ಡ್ ಆಗುತ್ತೆ, ಬಟ್ ನಾಯ್ಸ್ ಕ್ಯಾನ್ಸಲೇಷನ್ ಇಲ್ಲ. ನಾಯ್ಸ್ ಕ್ಯಾನ್ಸಲೇಷನ್ ಇದ್ರೆ ಏನು ಯೂಸ್ ಅಂತ ಕ್ವಶನ್ ಬಂದರೆ, ನಾನು ಹೇಳಿದ್ನಲ್ಲ, ನಿಮ್ಮ ಫ್ರಂಟಲ್ಲಿ ಏನಿದೆಯೋ ಅದು ಮಾತ್ರ ರೆಕಾರ್ಡ್ ಆಗುತ್ತೆ, ಸರೌಂಡಿಂಗ್ ತುಂಬ ಲೋ ವಾಯ್ಸ್ ಕಡಿಮೆ ರೆಕಾರ್ಡ್ ಆಗುತ್ತೆ ಅಂತ ಹೇಳಿದೆ. ಬಟ್ ನಾಯ್ಸ್ ಕ್ಯಾನ್ಸಲೇಷನ್ ಇದ್ರೆ ನಿಮ್ಮ ಆ ಒಂದು ಪ್ಯಾಟ್ರನ್ ಬಿಟ್ಟು ಸೈಡಲ್ಲಿ ಎಷ್ಟೇ ಲೌಡ್ ವಾಯ್ಸ್ ಬರ್ತಾ ಇರಲಿ ಅದನ್ನ ಕಂಪ್ರೆಸ್ ಮಾಡುತ್ತೆ. ಆ ಪೋಲಾರ್ ಪ್ಯಾಟ್ರನ್ ಬಿಟ್ಟು ಬೇರೆ ಡೈರೆಕ್ಷನ್ಸ್ ಅಲ್ಲಿ ವಾಯ್ಸ್ ಬರ್ತಿದ್ರೆ ಅದನ್ನ ಲೋ ಮಾಡುತ್ತೆ. ಆ ಸೌಂಡ್ ರೆಕಾರ್ಡಿಂಗ್ ಅಲ್ಲಿ ಕ್ಯಾಪ್ಚರ್ ಆಗಬಾರದು, ಸ್ಟ್ರೈಟ್ ಲೈನ್ ಬಂದ್ಬಿಡುತ್ತೆ. ನಿಮ್ಮ ವಾಯ್ಸ್ ಬರುವಾಗ ಮಾತ್ರ ಅಪ್ ಅಂಡ್ ಡೌನ್ ಆಗುತ್ತೆ ಕರ್ಸರು. ಅದು ನಾನು ತೋರಿಸ್ತೀನಿ ಅಡಾಸಿಟಿಲಿ. ದಿಸ್ ಸಾಫ್ಟ್ವೇರ್ ಇಸ್ ಅಡಾಸಿಟಿ. ಸೊ ತುಂಬ ಜನ ಪ್ರೊಫೆಷ್ನಲ್ ಆಡಿಯೋ ಕ್ರಿಯೇಟರ್ಸ್ ಏನು ಮಾಡ್ತಾರೆ, ಅಥವಾ ಅವ್ರ ಆಡಿಯೋನ ಎಡಿಟ್ ಮಾಡೋರು, ಅವ್ರ ಆಡಿಯೋನ ಕರೆಕ್ಟಾಗಿ, ಐ ಮೀನ್ ತುಂಬ ಜನ ಈ ತುಂಬ ಬಿಗ್ ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲ ಈ ಸಾಫ್ಟ್ವೇರ್ನ ಯೂಸ್ ಮಾಡೋದು. ಸೊ ಈಗ ಓಪನ್ ಆಗಿದೆ. ಆ್ಯಕ್ಚುಲಿ ಈಗ ನಾನು ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡಿದ್ರೆ, ಎಸ್, ಈಗ ನೀವೇನು ಕೇಳ್ತಾ ಇದ್ದೀರಾ ಅದು ನಾನು ಈ ವೋಕಲ್ಸ್ದು, ನೀವು ಅಲ್ಲಿ ಬಾರ್ಸ್ ನೋಡ್ತಾ ಇದ್ದೀರಲ್ಲ, ನೋಡಿ ಹಂಗೆ ಒಂದು ನಿಮಿಷ. ನಾನೇನು ಮಾತಾಡ್ತಿರ್ಲಿಲ್ಲ ಆ್ಯಂಡ್ ನಾನು OBS ಅಲ್ಲೂ ಕೆಲವೊಂದು ಫಿಲ್ಟರ್ಸ್ ಹಾಕಿದ್ದೀನಿ, ಅದಕ್ಕೆ ಆ ಥಿನ್ ಲೈನ್ ಬಂತು. ಬಟ್ ನಾನು ಮಾತಾಡ್ತಿರೋವಾಗ ನೀವು ಅಬ್ಸರ್ವ್ ಮಾಡಿದ್ರೆ ನೋಡಿ ವಾಯ್ಸ್ ಫ್ಲಕ್ಚುಯೇಷನ್ ಆಗ್ತಾ ಇದೆ ಆ್ಯಂಡ್ ಇದೆಲ್ಲ ಹಿಂದೆಗಡೆ ರೆಕಾರ್ಡ್ ಆಗ್ತಿರುತ್ತೆ. ಇದು ನನ್ನ ಕಾಲರ್ ಮೈಕ್ದಾಗಿತ್ತು. ಈಗ ಅದಂಗೆ ಟೆಸ್ಟಿಂಗ್ ರನ್ ಆಗ್ತಾ ಇರಲಿ. ಟ್ರೈಪಾಡ್ ಎಲ್ಲಿದೆ? ಎಸ್, ಈಗ ನಾನು ನನ್ನ ಹೊಸ ಮೈಕ್ದು ವಾಯ್ಸ್ ಟೆಸ್ಟ್ ಮಾಡ್ತೀನಿ. ಇದು ನಾನು ಜಸ್ಟ್ ನಿಮಗೆ ತೋರ್ಸಕ್ಕೆ ನಾನು ಇದು ಮಾಡ್ತಾ ಇರೋದು. ಆ ವೇವ್ಸ್ ಏನಿದೆ ನಾನು ನಿಮಗೆ ಜಸ್ಟ್ ನಿಮಗೆ ಅದು ಅರ್ಥ ಆಗಲಿ ಅಂತ ನಾನು ಮಾಡ್ತಾ ಇರೋದು. ಬಿಕಾಸ್ ನಾನು ಇನ್ನೂ ನನ್ನ ಕಂಡೆನ್ಸರ್ ಮೈಕ್ ಸೆಟಪ್ ಮಾಡಿಲ್ಲ. ಮಾಡಿದಾಗ ನನ್ನ
ಈ ಕಾಲರ್ ಮೇಕ್ ಏನಿದೆ ಅದನ್ನ ನಾನು ಡಿಸೇಬಲ್ ಮಾಡಬೇಕಾಗುತ್ತೆ. ಡಿಸೇಬಲ್ ಮಾಡಿದಾಗ ನನ್ನ ವಾಯ್ಸ್ ಕಂಪ್ಲೀಟ್ ಮ್ಯೂಟ್ ಆಗೋಗುತ್ತೆ. ಸೊ ಐ ಮೀನ್ ಇನ್ಪುಟ್ ಯಾವುದು ಇರಲ್ಲ, ಇನ್ಪುಟ್ ಸೋರ್ಸ್ 0 ಆಗೋಗುತ್ತೆ. ಸೊ ಆ ಬಾರ್ ಈ ಥರ ಕಾಣುತ್ತೆ ಅಂತ ನಮಗೆ ತೋರಿಸ್ತಾ ಇದ್ದೀನಿ. ಸೊ ಹೋಪ್ ಈ ಪ್ಯಾಟ್ರನ್, ಈ ಒಂದು ಲಾಜಿಕ್ ನಿಮ್ಗೆ ಅರ್ಥ ಆಗಿರುತ್ತೆ ಅಂತ. ಆಲ್ ರೈಟ್, ಈಗ ನೀವೇನು ನನ್ನ ವಾಯ್ಸ್ ಕೇಳ್ತಾ ಇದ್ದೀರಾ ಅದು ಆಡಿಯೋ ಅರೇ. ಈ ಕಂಡೆನ್ಸರ್ ಮೈಕ್ ಏನಿದೆ ಅದ್ರ ಥ್ರೂ ಕೇಳ್ತಾ ಇದ್ದೀರಾ. RGB ಲಿಟ್ರಲಿ ಈ ಗ್ರೀನ್ ನಾನು ಕನೆಕ್ಟ್ ಮಾಡಿ ಇನ್ನೊಂದು ನನಗೆ ಕ್ಲಿಯರ್ ಮಾಡಲೇಬೇಕು, ನಾನು ಪ್ರೀವಿಯಸ್ಲಿ ಟೆಸ್ಟ್ ಮಾಡಿಲ್ಲ. ನೆನೆ ಮೋಟೋರೇಟ್ ಕನ್ನಡಗೆ ನಾನು ವಿಡಿಯೋ ಶೂಟ್ ಮಾಡಿದ ತಕ್ಷಣವೇ ಇದನ್ನು ವಾಪಸ್ ಪ್ಯಾಕ್ ಮಾಡಿ ಎತ್ತಿಕ್ಬಿಟ್ಟೆ. ಈವಾಗಲೇ ನಾನು ಕ್ಲೀನಾಗಿ ಮತ್ತೆ ಕವರಿಂದ ವಾಪಸ್ ತೆಗೆದು ಪ್ಲಗಿನ್ ಮಾಡ್ತಾ ಇರೋದು. ಲಿಟ್ರಲಿ ನನಗೆ ಗೊತ್ತಿಲ್ಲ ವಾಯ್ಸ್ ಯಾವ ಥರ ರೆಕಾರ್ಡ್ ಆಗ್ತಿದೆ ಅಂತ. ಐ ಮೀನ್ ನಾನು ಪ್ಲಗಿನ್ ಮಾಡಿದ ತಕ್ಷಣ ಗ್ರೀನ್ ಲೈಟ್ ಬಂತು, ಐ ಮೀನ್ ಗ್ರೀನ್ RGB ಆನ್ ಆಯಿತು. ಅಲ್ಲೇ ನನಗೆ ಗೊತ್ತಾಯಿತು ಓಕೆ ಏನೋ ಪಾಸಿಟಿವ್ ಸೈನ್ ಇದು ಅಂತ. ಸೊ ಇಲ್ಲಿ ನೋಡ್ಬೋದು ಮೈಕ್ ಜಾಗದಲ್ಲಿ ಅದೇ ಫಿಲ್ಟರ್, ನಾನೇನು ನನ್ನ ಕಾಲರ್ ಮೈಕಿಗೆ ಫಿಲ್ಟರ್ ಚೂಸ್ ಮಾಡಿದ್ನೋ ಅದೇ ವರ್ಕ್ ಆಗ್ತಾ ಇದೆ. -15 ಡೆಸಿಮಲಲ್ಲೇ ನಾನು ಸೆಟ್ ಮಾಡಿದ್ದೆ. ಬಟ್ ಆಟೋಮೆಟಿಕ್ಕಾಗಿ ತೊಗೊಂಡಿಲ್ಲ, ಅಗೇನ್ OBS ಅಲ್ಲಿ ತೊಗೊಳ್ಳಲ್ಲ ಆಟೋಮೆಟಿಕ್ಕಾಗಿ. ಸೊ ನಾನೇನು ಮಾಡಿದೆ, ಒಂದು ನಿಮಿಷ, ಓಕೆ ನಾನೇನು ಮಾಡಿದೆ, ಪ್ರಾಪರ್ಟೀಸಲ್ಲಿ ನೀವಿಲ್ಲಿ ನೋಡ್ಬೋದು, ಮೈಕ್ ಪ್ರಾಪರ್ಟೀಸ್ಗೆ ಹೋದಾಗ ನಾವಿಲ್ಲಿ ಚೆಕ್ ಮಾಡ್ಕೋಬೋದು. ಇದು ಡಿಫಾಲ್ಟ್ ಅಂತ ಬಂದಾಗ ಇದಕ್ಕೆ ಹೋಗುತ್ತೆ, ನಿಮ್ಮ PCದು ಯಾವುದು ಡ್ರೈವರ್ಸ್ ಇದೆಯೋ ಅದಕ್ಕೆ ಹೋಗುತ್ತೆ. ವೆಬ್ ಕ್ಯಾಮ್ದು ನನ್ನ ಮೊಬೈಲಿಂದ ಏನು ವೆಬ್ ಕ್ಯಾಮ್ ಆನ್ ಆಗಿದೆ ಅದರ ಮೈಕ್ರೋಫೋನ್ ಇದು. ಮೈಕ್ರೋಫೋನ್ ಆಡಿಯೋ ಅರೇ AM-C46 ಡಿವೈಸ್, ಇದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಇದನ್ನು ಸೆಲೆಕ್ಟ್ ಮಾಡಿದ ಮೇಲೆ ನನ್ನ ವಾಯ್ಸ್ ಇದರಲ್ಲಿ ರೆಕಾರ್ಡ್ ಆಗ್ತಿದೆ. ಲಿಟ್ರಲಿ ಐ ಡೋಂಟ್ ನೋ ಯಾವ ಥರ ರೆಕಾರ್ಡ್ ಆಗ್ತಿದೆ ನನ್ನ ವಾಯ್ಸ್ ಅಂತ. ಆ್ಯಂಡ್ ಹೇಳಿದ್ನಲ್ಲ, ಈ ಪೊಸಿಷನ್ ಇರೋ ವಾಯ್ಸ್ ಮಾತ್ರ ರೆಕಾರ್ಡ್ ಆಗೋದು. ಸುತ್ತಮುತ್ತ ಯಾವ ಥರ ರೆಕಾರ್ಡ್ ಆಗ್ತಿದೆ ವಿ ಕೆನಾಟ್ ಜಡ್ಜ್. ಸೊ ಡೋಂಟ್ ನೋ ಯಾವ ಥರ ಆಗ್ತಿದೆ ಅಂತ. ಈಗ ಪಾಪ್ ಫಿಲ್ಟರ್ ಇದೆ, ನೋಡೋಣ ಪಾಪ್ ಫಿಲ್ಟರ್ನ ಹಾಕ್ಬಿಟ್ಟು ಟೆಸ್ಟ್ ಮಾಡೋಣ ಯಾವ ಥರ ಬರುತ್ತೆ ಅಂತ. ಪಾಪ್ ಫಿಲ್ಟರ್ ಕೂಡ ಹಾಕಿದ್ದೀನಿ, ಡೋಂಟ್ ನೋ ನನ್ನ ವಾಯ್ಸ್ ಯಾವ ಥರ ಫಿಲ್ಟರ್ ಆಗ್ತಿದೆ ಇದರಲ್ಲಿ ಅಂತ. RGBನ ಚೇಂಜ್ ಮಾಡ್ಕೋಬೋದು, ನಾನು ನಿಮಗೆ ತೋರಿಸ್ತೀನಿ. ಅದು ಬಿಟ್ಟರೆ ಇನ್ಯಾವುದಿದೆ, ಅಗೇನ್ ದಿಸ್ ಇಸ್ ರೆಡ್ ಕಲರ್, ಸಾಲಿಡ್ ರೆಡ್. ಸೊ ಎಸ್, ಇಲ್ಲ ಇದು RGB, ಇದು ಚೇಂಜ್ ಆಗ್ತಾ ಇದೆ, ಒಂದೊಂದು ಕಲರ್ ಚೇಂಜ್ ಆಗ್ತಿದೆ, ಇಟ್ಸ್ ನಾಟ್ ಸ್ಟ್ಯಾಗ್ನೆಂಟ್. ಓಕೆ ಇದು ಸಾಲಿಡಾ? ಇಲ್ಲ, ಇದು ಬ್ರೀದಿಂಗ್ ಇದು. ಸೊ ಎಸ್, ಇದು ಅದೇನಾ ಬ್ರೀದಿಂಗಾ? ಇಲ್ಲ, ಇದು ಸಾಲಿಡ್, ಚೇಂಜ್ ಆಗಿಲ್ಲ. ಎಸ್, ದಿಸ್ ಇಸ್ ಸಾಲಿಡ್ ರೆಡ್ ಕಲರ್. ಸೊ ರೆಡ್ಡೇ ಇರಲಿ, ಚೆನ್ನಾಗಿರುತ್ತೆ, ಒಂಥರ ಕ್ರೇಜಿ ಇದೆ. ಲೈಟ್ ಆಫ್ ಮಾಡಿ ಚೆನ್ನಾಗಿ ಕಾಣುತ್ತಾ? ಒಂದು ನಿಮಿಷ, ಲೈಟ್ ಆಫ್ ಮಾಡ್ತೀನಿ ನಾನು. ಓಕೆ OBS, ಓಕೆ ಒಂದು ನಿಮಿಷ ದೊಡ್ಡದು ಮಾಡ್ತೀನ. ಓಕೆ, ಐ ಥಿಂಕ್ ಚೆನ್ನಾಗಿ ಕಾಣಿಸ್ತಿರುತ್ತೆ. ಇಟ್ಸ್ ಗುಡ್. ಸೊ ಎಸ್, ನನ್ನ ವಾಯ್ಸ್ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ, ಲಿಟ್ರಲಿ ನನ್ನ ವಾಯ್ಸ್ ಯಾವ ಥರ ರೆಕಾರ್ಡ್ ಆಗ್ತಿದೆ ಅಂತ ನಾನು ಚೆಕ್ ಮಾಡಲೇಬೇಕು. ನೀವು ಕಮೆಂಟಲ್ಲಿ ತಿಳಿಸಿ ಯಾವ ಥರ ರೆಕಾರ್ಡ್ ಆಗ್ತಿದೆ ಅಂತ. ಈಗ ನೀವೇನು ಕೇಳ್ತಿದ್ದೀರಾ, ಕಂಪ್ಲೀಟ್ ರಾ ಆಡಿಯೋ. ನಾನು ಏನು ಮಾತಾಡ್ತಾ ಇದ್ದೀನಿ ಕಂಪ್ಲೀಟ್ಲಿ ರಾ ಆಡಿಯೋ. ಸೊ ಮೈಕ್ ಗೇನ್ ಕೂಡ ಫುಲ್ ಇದೆ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಮೈಕ್ರೋಫೋನ್ ಪಕ್ಕ. ನಾನು ಹತ್ರ ಬಂದು ಮಾತಾಡಿದ್ರೆ ರೆಡ್ ಲೈನ್ ಟಚ್ ಆಗ್ತಾ ಇದೆ. ಸೊ ನಿಮ್ಮ ಕಿವಿ, ಐ ಮೀನ್ ನ್ಯಾಚುರಲಾಗಿ ಕೇಳೋವಾಗ ಸೌಂಡ್ ಜಾಸ್ತಿ ಕೇಳಿಸ್ತಿರುತ್ತೆ. ಇಯರ್ಫೋನ್ ಏನಾದರೂ ಹಾಕೊಂಡ್ಬಿಟ್ರೆ ಕಿವಿ ಡಬ್ ಬಂದಿರುತ್ತೆ ನಿಮ್ಮ ಇಷ್ಟೊತ್ತಿಗೆ. ಸೊ ಎಸ್, ಇವೇನು ಪಾಪ್ ಫಿಲ್ಟರ್ ಇದ್ರೂ ಹಾಗೆ ನೀವು ಆ ಬಾರ್ಸ್ ಕೂಡ ಅಬ್ಸರ್ವ್ ಮಾಡಿ, ಮೇಲ್ ಹೋಗ್ತಾ ಇದೆ. ಈಗ ಒಂದೊಂದೇ ನಾನು ಟೆಸ್ಟ್ ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಂಬರ್ 1, ಮೈಕ್ ಗೇನ್. ವೆರಿ ಸಿಂಪಲ್. ಈಗ ಮೈಕ್ ಗೇನ್ ಫುಲ್ ಇದೆ, 50% ರೆಡ್ಯೂಸ್ ಮಾಡ್ತೀನಿ ನಾನು ಮೈಕ್ ಗೇನ್ನ, ಹಾಫ್. ಎಸ್, 50% ನಾನು ಮೈಕ್ ಗೇನ್ ರೆಡ್ಯೂಸ್ ಮಾಡಿದ್ದೀನಿ. ಸೊ ನೀವು ಅಲ್ಲಿ ನೋಡ್ಬೋದು, ನನ್ನ ಕರ್ಸರ್ ನೋಡ್ತಾನೆ ಇರಿ ನೀವು. ಓಕೆ, ಕಡಿಮೆ ಆಗ್ತಾ ಇದೆ. ನಾನು ಅಗೇನ್ ಮೈಕ್ ಗೇನ್ ಫುಲ್ ಇದ್ದಾಗಲೂ ನನ್ನ ವಾಯ್ಸ್ ಇಷ್ಟೇ ಇತ್ತು, ಮೈಕ್ ಗೇನ್ ನಾನು 50% ಮಾಡೋವಾಗಲೂ ನನ್ನ ವಾಯ್ಸ್ ಇಷ್ಟೇ ಇದೆ, ಒಂದು ಚೂರು ಚೇಂಜ್ ಆಗಿಲ್ಲ. ನಾನು ಹೆಂಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನೋ ಈಗಲೂ ಹಂಗೆ ಮಾತಾಡ್ತಾ ಇದ್ದೀನಿ. ಈಗ ನಾನು ಮೈಕ್ ಗೇನ್ನ ಫುಲ್ಲು ಮೈನಸ್ ಮಾಡಿಬಿಡ್ತೀನಿ. ಸೊ ಫುಲ್ ಮೈನಸ್ ಮಾಡಿದಾಗ ರೆಕಾರ್ಡಿಂಗ್ ಫುಲ್ ಮ್ಯೂಟ್ ಆಗುತ್ತೆ. ಐ ಮೀನ್ ನಾನು ಮ್ಯೂಟ್ ಬಟನ್ ಪ್ರೆಸ್ ಮಾಡೋದು ಬೇಡ ನೋಡಿ. ಇವಾಗ ನನ್ನ ವಾಯ್ಸ್ ಕಡಿಮೆ ಆಗ್ತಾ ಹೋಗ್ತಿರುತ್ತೆ. ಇವಾಗ ನಿಮ್ಗೆ ಕೇಳಿಸೋದು ಕಡಿಮೆ ಆಗ್ತಾ ಹೋಗ್ತಿರುತ್ತೆ. ಐ ಗೆಸ್ ಇನ್ನೂ ಫುಲ್ ಕಡಿಮೆ ಆಗಿರುತ್ತೆ.
ಈ 3 to 4 ಸೆಕೆಂಡ್ಸ್ ಏನಿತ್ತು ಫುಲ್ ಮ್ಯೂಟ್ ಆಗಿತ್ತು. ಮೈಕ್ ಗೇನ್ ಫುಲ್ ರಿಡ್ಯೂಸ್ ಮಾಡಿದ್ದೆ. ಈಗ 50%ಅಲ್ಲಿದೆ ಮೈಕ್ ಗೇನು. ಫುಲ್ ಮಾಡ್ತೀನಿ. ನೋಡಿ 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 ನೋಡಿ. ಎಸ್, ನಾನು ಆ ನೋಡಿ ನೋಡಿ ಅನ್ನೋದು ನನ್ನ ಸ್ಪೀಡ್ ಸೇಮ್ ಇತ್ತು, ಒಂದು ಚೂರು ಡಿಫ್ರೆಂಟ್ ಆಗಿಲ್ಲ. ಈಗಲೂ ನನ್ನ ವಾಯ್ಸ್ ಸ್ಟಾರ್ಟಿಂಗಲ್ಲಿ ಹೆಂಗಿತ್ತು ಈಗಲೂ ಹಂಗೆ ಇದೆ. ನನ್ನ ಇನ್ಪುಟ್ಟಲ್ಲಿ ಒಂದು ಚೂರು ಡಿಫ್ರೆನ್ಸ್ ಇಲ್ಲ. ಬರೀ ಕಂಡೆನ್ಸರ್ ಮೈಕ್ ಡಿಫ್ರೆನ್ಸ್ ಮಾಡ್ತಾ ಇದೆ, ಅದು ನಿಮ್ಮ ಮುಂದೆ ಗೊತ್ತಾಗ್ತಾ ಇದೆ, ಸ್ಕ್ರೀನಲ್ಲಿ ಬರ್ತಾ ಇದೆ. ಸೊ ನಾನು ನನ್ನ ನ್ಯಾಚುರಲ್ ವಾಯ್ಸ್ನ ಏನೂ ಎಡಿಟ್ ಮಾಡ್ತಿಲ್ಲ. ಏನಪ್ಪ ಇದು ಹಿಂಗೆ ಕೇಳಿಸಿದೆ ಅಂತ ಅನ್ಕೋಬೋದು. ನಾಯ್ಸ್ ಕ್ಯಾನ್ಸಲೇಷನ್ ನಾನು ಇನ್ನೂ ಚೆಕ್ ಮಾಡಿಲ್ಲ. ಸೊ ಈಗ 90 ಡಿಗ್ರಿ ಸ್ಟ್ರೈಟ್. ಸೊ 90 ಡಿಗ್ರಿ ಸ್ಟ್ರೈಟಲ್ಲಿ ಕೂತಿದ್ದೀನಿ ನಾನು. ಸೊ ನನ್ನ ಇನ್ಪುಟ್ ಈ ಥರ ತೊಗೋತಾ ಇದೆ. ಅಗೇನ್ ನಾನು ಅವಾಗಲೇ ಹೇಳಿದೆ, ಪೋಲಾರ್ ಪ್ಯಾಟ್ರನ್ನಲ್ಲಿ ನಿಮ್ಮ ವಾಯ್ಸ್ ರೆಕಾರ್ಡ್ ಆಗ್ತಾ ಇರುತ್ತೆ. ಸೊ 90 ಡಿಗ್ರಿಲಿ ನಿಮ್ಮ ವಾಯ್ಸ್ ಈ ಥರ ರೆಕಾರ್ಡ್ ಆಗ್ತಿದೆ. ಲೆಫ್ಟು ಮತ್ತು ರೈಟಲ್ಲಿ ಯಾವ ಥರ ರೆಕಾರ್ಡ್ ಆಗುತ್ತೆ ನಾನು ತೋರಿಸ್ತೀನಿ. ಸೊ ರೈಟ್ ಸೈಡಲ್ಲಿ ನಾನು ಮಾತಾಡಿದ್ರೆ ಡಯಾಫ್ರಮ್ ಈ ಥರ ನಿಮ್ಮ ವಾಯ್ಸ್ನ ಕ್ಯಾಪ್ಚರ್ ಮಾಡ್ಕೊಳ್ಳುತ್ತೆ. ಸೊ ಲೆಫ್ಟ್ ಸೈಡಲ್ಲಿರೋ ಲೆಫ್ಟ್ ಸೈಡ್ ಡಯಾಫ್ರಮ್ ಇಲ್ಲ, ಬಟ್ ಅಗೇನ್ ಲೆಫ್ಟ್ ಸೈಡಿಂದ ನೀವೇನಾದರೂ ಮಾತಾಡಿದ್ರೆ ನಿಮ್ಮ ವಾಯ್ಸ್ ಇಷ್ಟು ಈ ಲೆವೆಲ್ ರೆಕಾರ್ಡ್ ಆಗುತ್ತೆ. ಅಗೇನ್ ಮೈಕ್ ಗೇನ್ ನಾನು ಫುಲ್ ಇಟ್ಟಿದ್ದೀನಿ, ಪಾಯಿಂಟ್ ಟು ಬಿ ನೋಟೆಡ್, ಫುಲ್ ಇಟ್ಟಿದ್ದೀನಿ. ಈಗ ಹಿಂದಗಡೆಯಿಂದ ನಾವು ನೋಡಿದ್ರೆ ವಾಯ್ಸ್ ಸೈಡಲ್ಲಿ ಎಷ್ಟು ಕೇಳಿಸ್ತೋ ಅಷ್ಟೇ ಕೇಳಿಸುತ್ತೆ, ಬಿಕಾಸ್ ಡಯಾಫ್ರಮ್ ಇರೋದು ನನ್ನ ಕಡೆ. ಸೊ ಹಿಂದೆಗಡೆ ಮಾತಾಡಿದ್ರೆ ಸ್ವಲ್ಪ ಚಿಕ್ಕದಾಗಿ ಕಡೆ ರೆಕಾರ್ಡ್ ಆಗುತ್ತೆ. ರೆಕಾರ್ಡ್ ಆಗಲ್ಲ ಅಂತಿಲ್ಲ, ತುಂಬ ಚಿಕ್ಕದಾಗಿ ರೆಕಾರ್ಡ್ ಆಗುತ್ತೆ. ಸೊ ಈಗ ಮೈಕ್ಗೇನ ಸ್ವಲ್ಪ ಕಡಿಮೆ ಮಾಡೋಣ, ಮೀಡಿಯಮ್. ಓಕೆ, 50% ಇದೆ. ಎಸ್, 50%. ಇದು ರೆಕಾರ್ಡಿಂಗ್ ಲೆವೆಲ್, ಇದು ಬೇರೆ. ಎಸ್, 50% ಸೆಟ್ ಮಾಡಿದ್ದೀನಿ, ಅಂದರೆ ಹಾಫ್ ತಿರುಗಿಸಿದ್ದೀನಿ. ಈಗ ನೋಡಿ 90 ಡಿಗ್ರಿ ಸ್ಟ್ರೈಟ್, ಇಷ್ಟು ನನ್ನ ಇನ್ಪುಟ್ ತಗೋತಾ ಇದೆ. ಮತ್ತೆ ಹೇಳ್ತಾ ಇದ್ದೀನಿ, ನನ್ನ ವಾಯ್ಸ್ ಸ್ಟಾರ್ಟಿಂಗಲ್ಲಿ ಹೆಂಗಿತ್ತು ಈಗಲೂ ಹಂಗೆ ಇದೆ. ಸೊ ಲೆಫ್ಟ್ ಸೈಡಲ್ಲಿ ಈ ಥರ ತಗೋತಾ ಇದೆ, ನನ್ನ ವಾಯ್ಸ್ ಈ ಥರ ತಗೋತಿದೆ. ಆ್ಯಂಡ್ ರೈಟ್ ಸೈಡ್ ನಾನು ಮಾತಾಡಿದ್ರೆ ನನ್ನ ವಾಲ್ಯೂಮ್ ಈ ಥರ ಇರುತ್ತೆ. ಸೊ ಅಗೇನ್ ಬ್ಯಾಕ್ ಸೈಡ್ ಅಂತೂ ಆಬ್ವಿಯಸ್ಲಿ ಅದಷ್ಟು ಪ್ರಾಬ್ಲಮ್ ಆಗೋಲ್ಲ. ಸೊ ಫ್ರಂಟಲ್ಲಿ ಬರೋದಾದರೆ 50% ಇದ್ದಾಗ ಆವಾಗಲೇ ನಮಗೆ ತೋರಿಸಿದೆ. ಫುಲ್ ಲೋ ಮಾಡ್ಕೊಂಬಿಟ್ರೆ ವಾಲ್ಯೂಮೇ ಬರೋಲ್ಲ. ಸೊ ಈಗ ಮೈಕನ್ನು ನಾನು ಜಾಸ್ತಿ ಮಾಡಿ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಮಾಡ್ತೀನಿ. ಓಕೆ, ಮೈಕೇನು ಈಗ ಫುಲ್ ಇದೆ, ನನ್ನ ವಾಲ್ಯೂಮ್ ಫುಲ್ ಲೆವೆಲ್ ವರ್ಕ್ ಆಗ್ತಿದೆ. ನನ್ನ ಗಂಟ್ಲು ಹೋಯ್ತು. ಸೊ ಎಸ್, ಈಗ ಫಸ್ಟ್ ನಾನು ಮ್ಯೂಟ್ ಮಾಡ್ತೀನಿ. 1 ಟ್ಯಾಪ್ ಮ್ಯೂಟ್ ಇದು. ಸೊ 1 ಟ್ಯಾಪ್ ಮ್ಯೂಟ್, 1 2 3. ಓಕೆ, ನಾನು ಹೇಳಿದ್ದಿಷ್ಟೇ. ಮ್ಯೂಟ್ ಮಾಡಿದಾಗ ಬ್ಲೂ ಇರೋ ಇಂಡಿಕೇಟರ್ ರೆಡ್ ಆಗುತ್ತೆ. ಆಮೇಲೆ ನೀವು ನೋಡಿದ್ರಲ್ಲ ಸ್ಕ್ರೀನಲ್ಲಿ 3 ಬಾರ್ ಫುಲ್ ಕಂಪ್ಲೀಟ್ ಮ್ಯೂಟ್. ಈಗ ಎಕ್ಸ್ಕ್ಯೂಸ್ ಮೀ, ಹೇಳಿದ್ನಲ್ಲ ನನ್ನ ಗಂಟ್ಲು ಹೋಗ್ಬಿಡ್ತೀವಿ, ಇವಾಗ ಫಸ್ಟ್ ನೀರು ಕುಡಿಬೇಕು. ಸೊ ಎಸ್, ಈಗ ಮೈಕ್ ಗೇನ್ ಫುಲ್ ಇದೆ, ಬಟ್ ನಾನು ಒಂದು 5 ಸೆಕೆಂಡ್ಸ್ ಕಂಪ್ಲೀಟ್ ಸ್ಟಿಲ್ ಆಗಿಬಿಡ್ತೀನಿ. ಅಗೇನ್ ಯಾವ ಫೀಚರು ಇನ್ನೂ ಆನ್ ಮಾಡಿಲ್ಲ, ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಆಗಿಲ್ಲ, ಕಂಪ್ಲೀಟ್ಲಿ ರಾ ಆಡಿಯೋ. ಸೊ ರಾ ಇನ್ಪುಟ್ಟಲ್ಲಿ ನಾನು ಒಂದು ಮ್ಯೂಟ್ ಮಾಡಲ್ಲ, ಏನೂ ಮಾಡಲ್ಲ, 5 ಸೆಕೆಂಡ್ಸ್ ಸ್ಟಿಲ್ಲಾಗಿ ಕುತ್ಕೋತೀನಿ 90 ಡಿಗ್ರಿಲಿ. ಎಷ್ಟು ವಾಯ್ಸ್ ಕ್ಯಾಪ್ಚರ್ ಮಾಡ್ಕೊಳ್ಳೋದು ಚೆಕ್ ಮಾಡೋಣ. ಅಗೇನ್ 2 ನಂಬರಲ್ಲಿ ಫ್ಯಾನ್ ಓಡ್ತಾ ಇದೆ. ಸಿ ಪಿ ಯುದು ತುಂಬ ಚಿಕ್ಕದಾಗಿ ಫ್ಯಾನ್ ಓಡ್ತಾ ಇರುತ್ತೆ. ನನ್ನ ಸಿ ಪಿ ಯು ಸೌಂಡೇ ಮಾಡಲ್ಲ ಆ್ಯಕ್ಚುಲಿ, ತುಂಬ ಕಡಿಮೆ. ಸೌಂಡೇ ಇಲ್ಲ, ಬರೀ ತುಂಬ ಡೀಪಾಗಿ ಅಬ್ಸರ್ವ್ ಮಾಡಿದ್ರೆ ಲೈಟಾಗಿ ಕೇಳಿಸ್ತಷ್ಟೇ. ಆ್ಯಂಡ್ ಕೆಳಗಡೆ ಮನೇಲಿ ಮಾತಾಡ್ತಾ ಇರ್ತಾರೆ, ವಿಂಡೋ ಓಪನ್ ಆಗಿದೆ, ಅಕ್ಕಪಕ್ಕ ನೈಬರ್ಸ್ ಆಗಿರ್ಬೋದು, ರೋಡ್ ಆಗಿರ್ಬೋದು, ಆ ವಾಯ್ಸ್. ಸೊ ನೋಡೋಣ, ಈಗ ಸ್ವಲ್ಪ ರಿಡ್ಯೂಸ್ 90 ಡಿಗ್ರಿ ಸ್ಟಿಲ್ಲಾಗಿ ಕುತ್ಕೋತೀನಿ, ಏನೂ ಮಾತಾಡಲ್ಲ, ಕಂಪ್ಲೀಟ್ಲಿ ರಾ ಸೆಟಪ್. ನೋಡೋಣ ಎಷ್ಟು ರೆಕಾರ್ಡ್ ಆಗುತ್ತೆ, ಬಾರ್ ಎಷ್ಟು ಫ್ಲಕ್ಚುಯೇಷನ್ ಆಗುತ್ತೆ ಚೆಕ್ ಮಾಡೋಣ. ಕ್ರೇಜಿ, ಲಿಟ್ರಲಿ ಕ್ರೇಜಿ. ನಾನು ಆ ಕ್ಲ್ಯಾಪ್ ಮಾಡಿದ್ದು ಮಾತ್ರ ಬಿಟ್ಟರೆ ಸ್ಟ್ರೈಟ್ ಲೈನ್ ತಗೊಂಡೇ ಇಲ್ಲ. ಹೇಳಿದ್ನಲ್ಲ, ನಾನು ಮುಂದೆ ಫ್ರಂಟಲ್ಲಿ ನಾವೇನು ಮಾತಾಡ್ತೀವೋ ಅಷ್ಟೇ ತಗೊಳ್ಳೋದು, ಸೈಡಲ್ಲಿ ತುಂಬ ಅಂದರೆ ತುಂಬ ಕಡಿಮೆ ಕ್ಯಾಪ್ಚರ್ ಮಾಡೋದು. ಕ್ಯಾಪ್ಚರೇ ಮಾಡಲ್ಲ ಕೆಲವೊಂದು ಸರಿ. ಈಗ ಅಗೇನ್ ಮೈಕ್ಗೇನು ಜಾಸ್ತಿ ಇದೆ, ನಿಮ್ಮ ವಾಯ್ಸ್ ತುಂಬ ಇರಿಟೇಟ್ ಆಗ್ತಿರುತ್ತೆ ನಂದು. ಸೊ ಎಸ್, ಈಗ ಮ್ಯೂಟ್ ಟೆಸ್ಟ್ ಆಯಿತು. ಫೈನಲ್, ದ ಅಲ್ಟಿಮೇಟ್, ದ ಎಂಡ್ ಗೇಮ್, ನಾಯ್ಸ್ ಕ್ಯಾನ್ಸಲೇಷನ್ ಯಾವ ಥರ ಇರುತ್ತೆ ಚೆಕ್ ಮಾಡೋಣ. ಲಾಂಗ್ ಪ್ರೆಸ್. ಓಕೆ, ಬ್ಲೂ ಇರೋದು ರೆಡ್ ಆದರೆ ಮ್ಯೂಟ್ ಆಗಿದೆ, ರೆಡ್ ಇರೋದು ಬ್ಲೂ ಆದರೆ ಅನ್ಮ್ಯೂಟ್ ಆಗಿದೆ.
ಬ್ಲೂ ಇದ್ರೆ ಮೈಕ್ ಆನ್ ಆಗಿದೆ ಅಂತ. ಸೊ ಬ್ಲೂ ಇರುವಾಗ ನಾವು ಸಿಂಗಲ್ ಟ್ಯಾಪ್ ಮಾಡಿದ್ರೆ ಮ್ಯೂಟ್ ಆಗುತ್ತೆ. ಒಂದು 3 ಸೆಕೆಂಡ್ಸ್ ಹಂಗೆ, 3 ಸೆಕೆಂಡ್ಸ್ ಅಲ್ಲ ಆಕ್ಚುಲಿ 2 ಸೆಕೆಂಡ್ಸ್ ಅಷ್ಟೇ, 2 ಸೆಕೆಂಡ್ಸ್ ಹೋಲ್ಡ್ ಮಾಡ್ಕೊಂಡಿದ್ರೆ ಗ್ರೀನ್ ಕಲರ್ ಆಗುತ್ತೆ. ಗ್ರೀನ್ ಕಲರ್ ವಿಲ್ ಸೇ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಆಗಿದೆ ಅಂತ. ಈಗ ಮೈಕ್ ಗೇನ್ ಫುಲ್ ಇದೆ ಅಂಡ್ ನಾಯ್ಸ್ ಕ್ಯಾನ್ಸಲೇಷನ್ ಆನ್ ಆಗಿದೆ. 2 ನಂಬರ್ ಫ್ಯಾನ್ ಕೆಳಗಡೆ ಮಾತಾಡ್ತಾ ಇದ್ದಾರೆ, ಆಚೆಗಡೆ ಡೋರ್ ಸೌಂಡ್ ಬರ್ತಾ ಇದೆ, ವಿಂಡೋ ಓಪನ್ ಆಗಿದೆ, ರೋಡ್ ಪಕ್ಕದಲ್ಲೇ ಇದೆ, ಗಾಡಿಗಳು ಓಡಾಡ್ತಾ ಇದೆ. ಆಕ್ಚುಲಿ ಒಂದು JCB ಹೋಯ್ತು ಇವಾಗ. ಸೊ ಐ ಡೋಂಟ್ ನೋ ಆ ವಾಯ್ಸ್ ತಗೊಂತಾ ಇಲ್ವೋ ನನಗೆ ಗೊತ್ತಿಲ್ಲ. ಈಗ ನಾಯ್ಸ್ ಕ್ಯಾನ್ಸಲೇಷನ್ ಅಲ್ಲಿ ನಾನು ಚೆಕ್ ಮಾಡ್ತೀನಿ. ನಾನೀಗ ಮ್ಯೂಟ್ ಮಾಡಲ್ಲ, 90 ಡಿಗ್ರಿ ಸ್ಟಿಲ್ ಆಗಿ ಕೂತ್ಕೋತೀನಿ. ನಾಯ್ಸ್ ಕ್ಯಾನ್ಸಲೇಷನ್ ಅಲ್ಲಿ ಆ ಸ್ಟ್ರೈಟ್ ಲೈನ್ ಎಷ್ಟು ಬರುತ್ತೆ ನಾವು ಚೆಕ್ ಮಾಡೋಣ. ಇವಾಗ ನಾನೇನು ಸೈಲೆಂಟ್ ಆಗಿದ್ನಲ್ಲ, ಕೆಳಗಡೆ ಆಕ್ಚುಲಿ ನಮ್ಮಮ್ಮ ಮಾತಾಡ್ತಾ ಇದ್ರು, ಆ ವಾಯ್ಸ್ ನನಗೆ ಕೇಳಿಸ್ತು. ಬಟ್ ಇದು ತಗೊಂಡಿಲ್ಲ, ವೇರಿಯೇಷನ್ ಇರಲಿಲ್ಲ. ಐ ಮೀನ್ ಒಂದು ಚೂರು ವೇರಿಯೇಷನ್ ಬಂದರೂ ಆ ಬಾರ್ ಬಂದ್ಬಿಡುತ್ತೆ ಅಡಾಸಿಟಿಲಿ. ನೀವು ನೋಡಿ, ಬೇರೆ ಬ್ರ್ಯಾಂಡ್ಗಳ ತರ ಡಿಫಾಲ್ಟ್ ಇನ್ಬಿಲ್ಟ್ ನಾಯ್ಸ್ ಕ್ಯಾನ್ಸಲೇಷನ್ ಫೀಚರ್ ಇದರಲ್ಲಿ ಇಲ್ಲ. AI ಪವರ್ಡ್ ನಾಯ್ಸ್ ಕ್ಯಾನ್ಸಲೇಷನ್. ನಿಮ್ಮ ಸರೌಂಡಿಂಗ್ ಹೆಂಗಿದೆ ಅಂತ ಇದೇ ಕ್ಯಾಲ್ಕುಲೇಟ್ ಮಾಡಿಕೊಂಡು ನಿಮಗೆ ಎಷ್ಟು ನಾಯ್ಸ್ ಕ್ಯಾನ್ಸಲ್ ಮಾಡಬೇಕೋ ಅಷ್ಟನ್ನು ಮಾಡಿಕೊಡುತ್ತೆ. ನೀವು ಜಸ್ಟ್ ನಾಯ್ಸ್ ಕ್ಯಾನ್ಸಲೇಷನ್ ಫೀಚರ್ನ ಆನ್ ಮಾಡಬೇಕಷ್ಟೇ, ಬೇರೆ ಏನೂ ಇಲ್ಲ. ಈಗ ನಾಯ್ಸ್ ಕ್ಯಾನ್ಸಲೇಷನ್ ಫೀಚರಲ್ಲಿ ಮೈಕ್ ಗೇನ್ ಜಾಸ್ತಿ ಇದೆ. ಈಗ ಮೈಕ್ ಗೇನ್ ಮೀಡಿಯಂ ಮಾಡ್ತೀನಿ, 50% ಅಗೇನ್. ಸೊ 50% ನಾನು ವಾಲ್ಯೂಮ್ ಮಾಡಿದಾಗ ನನ್ನ ವಾಯ್ಸ್ ಕೂಡ ಸ್ವಲ್ಪ ಲೋ ಆಗಿರುತ್ತೆ. ಆ್ಯಕ್ಚುಲಿ ಇದನ್ನು ಹೇಳಲೇಬೇಕು ನಾನು, ನಾಯ್ಸ್ ಕ್ಯಾನ್ಸಲೇಷನ್ ಫೀಚರ್ ನೀವು ಆನ್ ಮಾಡಿದಾಗ ನಿಮ್ಮ ರಾ ಆಡಿಯೋ ಕೂಡ ಒಂಚೂರು ನಿಮಗೆ ಲೋ ಆಗಿ ಕೇಳಿಸುತ್ತೆ. ಅದು ಕಾಮನ್ನೇ, ಬಿಕಾಸ್ ಎಲ್ಲ ಸರೌಂಡಿಂಗ್ ಕಡಿಮೆ ಆಗ್ತಿರುವಾಗ ನಿಮ್ಮ ವೋಕಲ್ಸ್ ಕೂಡ ಸ್ವಲ್ಪ ಕಾಂಪ್ರಮೈಸ್ ಆಗುತ್ತೆ. ಅದೇನು ಅಷ್ಟು ಟೆನ್ಷನ್ ಅಲ್ಲ, ಬಿಕಾಸ್ ನಾನೇನು ಸ್ವಲ್ಪ 10 ವಾಲ್ಯೂಮಲ್ಲಿ ಮಾತಾಡ್ತಿದ್ದೆ, ಬಟ್ ನಾಯ್ಸ್ ಕ್ಯಾನ್ಸಲೇಷನ್ ಬಂದಾಗ ಸ್ವಲ್ಪ 7ಗೆ ಬಂದ್ಬಿಡ್ತು, 8ಗೆ ಬಂದ್ಬಿಡ್ತು ಅಂತ ಅನ್ಕೋಬಹುದು. ಬಟ್ ಇಲ್ಲ, ನೀವು ನ್ಯಾಚುರಲ್ ಆಗಿ ಮಾತಾಡ್ತಾ ಇರ್ತೀರಾ, ಬಟ್ ರೆಕಾರ್ಡಿಂಗ್ ಆಗೋವಾಗ ವಾಯ್ಸ್ ಸ್ವಲ್ಪ ಲೋ ಕೇಳಿಸುತ್ತೆ. ಅದು ಎಲ್ಲ ಹಂಗೆ, ನಾಯ್ಸ್ ಕ್ಯಾನ್ಸಲೇಷನ್ ಫೀಚರೇ ಹಂಗೆ. ನಿಮ್ಮ ಎಂಕರೇಜ್ಮೆಂಟ್ ಹಿಂಗೆ ಇರಲಿ, ಇದೇ ಥರ ಇನ್ನೂ ಹೊಸ ಟೆಕ್ ಆಕ್ಸರೀಸ್ ತಗೋತಾ ಇರ್ತೀನಿ, ಇನ್ನೂ ಗ್ರೋ ಆಗ್ತೀನಿ. ಸೊ ನಿಮ್ಮ ಸಪೋರ್ಟ್ ನಂಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳ್ತಾ, ಹೊಸ ಕಂಡೆನ್ಸರ್ ಮೈಕಿಂದ ಸೈನಿಂಗ್ ಆಫ್.